ನಮ್ಗೆ ಏನಂದ್ರೆ ನಮ್ಮ ಪ್ರಕಾರ ಬಂದ್ಬಿಟ್ಟು ನೀವು ತಮಿಳ್ನಾಡದಲ್ಲಿ ಇವಾಗ ನಮ್ಮವರು ಕರ್ನಾಟಕದಿಂದ ತಮಿಳ್ನಾಡಲ್ಲಿ ಹೋದ್ರೆ ಯಾವುದೇ ಒಂದು ರೋಡಲ್ಲಾಗ್ಲಿ ಒಂದು ಮೈನ್ ರೋಡಲ್ಲಾಗ್ಲಿ ಯಾವುದೇ ರೀತಿನಲ್ಲಿ ಒಂದು ಬೋರ್ಡಲ್ಲಿ ಕೂಡ ನಮ್ಮದಲ್ಲೂ ಒಂದು ಕನ್ನಡದಲ್ಲಿ ಒಂದು ಬರ್ದಿರೋದಿಲ್ಲ. ನೀವು ನೋಡಿರ್ಬೋದು, ಒಂದು ತಮಿಳ್ನಾಡಲ್ಲಿ ಯಾವುದೇ ಏರಿಯಾದಲ್ಲಿ ಹೋಗಿ ಅಲ್ಲಿ ಒಂದು ಇದು ಬರ್ದಿರೋದಿಲ್ಲ. ಏನಂತ ಒಂದು ಹೆಸರಾಗ್ಲಿ ಒಂದು ಬೋರ್ಡ್ ಆಗಲಿ ಏನೇ ವಿಷಯ ಆಗಲಿ ಕನ್ನಡದಲ್ಲೇ ಬರ್ದಿರೋದಿಲ್ಲ. ಇಲ್ಲಿ ನಮ್ದು ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯವರು ಕರ್ನಾಟಕದಲ್ಲಿ ಜಾತಿ ಭೇದ ಯಾವುದು ಇಲ್ದೇನೆ ಕರ್ನಾಟಕದಲ್ಲಿ ಎಲ್ಲರಿಗೂ ಸ್ವಾಗತ ಮಾಡ್ತೀವಿ ನಾವು. ಒಂದು ತಮಿಳ್ನಾಡವ್ರು ಇರ್ಬೋದು, ಒಂದು ತೆಲುಗು ಆಂಧ್ರ ದೇಶದವ್ರು ಇರ್ಬೋದು, ಒಂದು ಕರ್ನಾಟಕದವ್ರು ಇರ್ಬೋದು, ಒಂದು ಬೇರೆ ದೇಶದಿಂದ ಬಂದಿರೋರು ಎಲ್ಲರಿಗೆ ಸಾಮಾನ್ಯಕವಾಗಿ ಇಲ್ಲಿ ಬಂದು ಅವರು ನೆರಳಿದ್ದಾರೆ. ಏನಂದ್ರೆ ನಾವು ಅದರಲ್ಲಿ ಬಂದು ಭೇದ ಭಾವ ನೋಡೋದಿಲ್ಲ. ಆದ್ರೆ ಅದೇ ತಮಿಳ್ನಾಡಲ್ಲಿ ಹೋದ್ರೆ ಅವರು ಬಂದ್ಬಿಟ್ಟು ಏನ್ ಮಾಡ್ತಿದ್ದಾರೆ, ಬರೀ ಒಂದು ತಮಿಳುನಾಡು, ಅದು ಒಂದು ಕರ್ನಾಟಕದವರು ಹೋದವರಿಗೆ ಒಂದು ಮರ್ಯಾದೆ ಅನ್ನೋದು ಇಲ್ಲ. ಒಂದು ಕನ್ನಡದಲ್ಲಿ ಮಾತಾಡಿದ್ರೆ ಒಂದು ಮರ್ಯಾದೆ ಅನ್ನೋದಿಲ್ಲ ಅಲ್ಲಿ. ಆ ಥರ ಇರುವಾಗ ಬಂದ್ಬಿಟ್ಟು ಅವರು ಬಂದು ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋದು ಇದು ರಾಂಗ್ ಕ್ವಶನ್ ಮೇಡಮ್. ಅವ್ರು ಹೇಳೋ ಪ್ರಕಾರ ಇವಾಗ ಮಾಡ್ತಾ ಇದ್ದಾರೆ. ಅವರು ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಅದು 100% ಇದೆ ಮೇಡಮ್. ಅವ್ರ ಪಕ್ಕ ಕ್ಷಮೆ ಕೇಳಲೇಬೇಕಾಗತ್ತೆ.